ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂತೋಷ್ ಸ್ಟುಡಿಯೋ ಕನ್ನಡ. ಬನ್ನಿ, ಬಿಗ್ ಬಾಸ್ ಸೀಸನ್ 13 ಅಡಿಷನ್ ಸ್ಟಾರ್ಟ್ ಆಗಿದೆ. ಬಿಗ್ ಬಾಸ್ 13ಗೆ ಯಾರೆಲ್ಲ ಬರ್ತಿದ್ದಾರೆ ಅಂತ ನೋಡೋಣ. ಈ ಬಿಗ್ ಬಾಸ್ 13ನಲ್ಲಿ ದೊಡ್ಡ ಮಾಯಾಜಾಲನೆ ಕ್ರಿಯೇಟ್ ಆಗ್ತದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಮೊದಲನೆಯದಾಗಿ ರಾಘವೇಂದ್ರ ಅವರು ಕೂಡ ಈ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಂತಾನೆ ಹೇಳ್ಬೋದು. ಇವರು ಕಾಮಿಡಿ ಶೋಗಳ ಮೂಲಕ ತುಂಬಾನೇ ಫೇಮಸ್ ಆಗಿರೋ ಇವರು ಹುಡುಗಿ ಪಾತ್ರದಲ್ಲಿ ಕೂಡ ತುಂಬಾನೇ ಚಂದಾನೆ ನಟನೆ ಮಾಡ್ತಾರೆ. ಹಾಗೆ ಇವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇರೋ ಸುಷ್ಮಾ ಅವರು ಆಂಕರಿಂಗ್ ಆಗಿ ಕೂಡ ತುಂಬಾನೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗೆ ಜನರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಇವರು ಕೂಡ ನಾನು ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ಚಾನ್ಸ್ ಸಿಕ್ಕರೆ ನಾನು ಹೋಗ್ತೇನೆ, ನಾನು ಏನು ಅನ್ನೋದನ್ನ ತೋರಿಸ್ತೇನೆ ಅಂತ ಹೇಳಿ ಈ ಕಡೆ ಹೇಳಿಕೊಂಡಿದ್ದಾರೆ. ಮತ್ತು ಇಲ್ಲಿ ಚಿತ್ರದುರ್ಗದ ಗಗನ ಅವರು ಕೂಡ ಮಹಾನಟಿ ಎಂಬ ಶೋ ಮೂಲಕ ಫೇಮಸ್ ಆಗಿ ತುಂಬಾನೇ ಇವರು ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇವರಿಗೂ ಕೂಡ ಬಿಗ್ ಬಾಸ್ಗೆ ಬರಲಿಕ್ಕೆ ಆದ್ಯತೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಒಬ್ಬ ಸಿಂಗರ್ ಕೂಡ ಇಲ್ಲಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅವರು ಯಾರಂದ್ರೆ ಬಾಳು ಬೆಳಗುಂದಿ ಅವರು. ಇವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಂಗ್ಗಳನ್ನು ಮಾಡಿ ಅವರು ತುಂಬಾನೇ ಫೇಮಸ್ ಆಗಿದ್ದಾರೆ. ಹಾಗೆ ಇವರು ಜೋಡಿ ನಂಬರ್ 1ಗೂ ಕೂಡ ಬರ್ತಿದ್ದಾರೆ. ಇವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ಬೋದು. ಹಾಗೆ ಕಾರ್ತಿಕ್ ಇವರು ಕೂಡ ಕಾಮಿಡಿ ಮೂಲಕ ಜನರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಇವರು ಕೂಡ ನಾನು ಬಿಗ್ ಬಾಸ್ಗೆ ಬಂದೇ ಬರ್ತೇನೆ, ಜನರ ಮನಸ್ಸನ್ನು ಗೆಲ್ತೇನೆ ಅಂತ ಹೇಳಿ ಇವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ದೊಡ್ಡ ಡ್ಯಾನ್ಸರ್ ಆಗಿರುವ ರುದ್ರ ಮಾಸ್ಟರ್ ಅವರು ಕೂಡ ಬಿಗ್ ಬಾಸ್ ಹೋಗ್ಲಿಕ್ಕೆ ನನಗೆ ಚಾನ್ಸ್ ಸಿಕ್ಕರೆ ನಾನು ಕೂಡ ಹೋಗ್ತೇನೆ ಅಂತ ಹೇಳಿ ರುದ್ರ ಮಾಸ್ಟರ್ ಅವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಧಾರಾವಾಹಿಯಲ್ಲಿ ನಟನೆ ಮಾಡಿದ ಚೈತ್ರ ರಾವ್ ಅವರು ಕೂಡ ತುಂಬಾನೇ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಂತಾನೆ ಹೇಳ್ಬೋದು. ಹಾಗೆ ಅವರು ಏನು ಅನ್ನೋದನ್ನು ತೋರಿಸ್ತೇನೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಮತ್ತೆ ಇನ್ನೊಬ್ಬ ನಟಿಯು ಕೂಡ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಕೃಷ್ಣ ರುಕ್ಕು ಎಂಬ ಹೊಸ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಹಾಗೆ ಮೋನಾ ಗುಡ್ಡಮನೆಯವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಹೂವಿನ ಬಾಣದಂತೆ ಅಂತ ಹೇಳಿ ಹಾಡನ್ನ ಹಾಡಿ ಫೇಮಸ್ ಆಗಿರೋರು ಕೂಡ ನಿತ್ಯಶ್ರೀ ಅವರು ಕೂಡ ನಾನು ಬಿಗ್ ಬಾಸ್ಗೆ ಬಂದು ಏನನ್ನೋದು ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಅವರು ಕೂಡ ಎಂಟ್ರಿ ಕೊಡ್ತಾರಂತಾನೆ ಹೇಳ್ಬೋದು. ಹಾಗೆ ಈ ಕಡೆ ಸ್ಯಾಮ್ ಸ್ಮಿಯರ್ ಯೂಟ್ಯೂಬಲ್ಲಿ ತುಂಬಾನೇ ಪ್ರಸಿದ್ಧಿ ಆಗಿರುವ ಇವರು ನಾನು ಕೂಡ ಜನರಿಗೆ ಏನೆಂಬುದನ್ನು ತೋರಿಸ್ಬೇಕು, ಬಿಗ್ ಬಾಸ್ಗೆ ನಾನು ಬರಲೇಬೇಕು ಅಂತ ಹೇಳಿ ಇವರು ಕಾದುಕೊಂಡಿದ್ದಾರೆ. ಮತ್ತು ಕಾಮಿಡಿಗಳಿಂದ ತುಂಬಾನೇ ಫೇಮಸ್ ಆಗಿರೋ ಜಗ್ಗಪ್ಪ ಅವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಂತಾನೆ ಹೇಳ್ಬೋದು. ಹಾಗೆ ಇವರೆಲ್ಲರೂ ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದಾದ್ರೆ ಹಾಗೆ ಸುದೀಪ್ ಅವರು ಕೂಡ ಈ ಸೀಸನ್ 13 ಆಂಕರಿಂಗ್ ಆಗಿ ಅವರೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈ ಬಿಗ್ ಬಾಸ್ ಅಲ್ಲಿ ಏಳು ಬೀಳಿನ ಎಲ್ಲ ಕಥೆಯನ್ನ ತಿಳಿದುಕೊಂಡಿರೋ ಈ ಕಿಚ್ಚ ಅವರು ಈ ಸೀಸನ್ 30 ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. Thank you for watching.